ಹಲೋ, ಮೈಕ್ ಚೆಕ್ 1 2 3. ಭಾಳ ದಿನ ಆದಮೇಲೆ ಸಿ ಬಿ ಆರ್ ಹತ್ಕೊತಾ ಇದ್ದೀವಿ. ಎಲ್ಲೋ ಗೆಳೆಯರ್ರಿ, ವೆಲ್ಕಮ್ ಬ್ಯಾಕ್ ಟು ಪ್ರದೀಪ್ ಕನ್ನಡ ವ್ಲಾಗ್ಸ್. ಲೆಟ್ಸ್ ಸ್ಟಾರ್ಟ್ ಅಪ್. ಹೂವಾ ಸಾಕು, ಲೆಟ್ಸ್ ಗೋ. ಗೊತ್ತಿಲ್ಲ ವ್ಯೂ ಹೆಂಗಿದೆ ಅಂತ, ಟಚ್ ಮಾಡ್ಬೇಕು. ಭಾಳ ದಿನ ಆದಮೇಲೆ ಮತ್ತೆ ಸಿ ಬಿ ಆರ್ ಹೊಡಿತಾ ಇರೋದು. ಇಲ್ಲಿ ಯಾವ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ XYZ ರೀಸನ್ಸ್ ಅದರಿಂದ. ಸೊ ಇವಾಗ ನಮ್ಮ ಹುಡುಗ ಬಿಟ್ಬಿಟ್ರೆ ಬೇರೆ ಆಗ್ತಿದ್ದಾನೆ. ಹೆಂಗಿದೆ ಅಂದರೆ ಸ್ಮೂತ್ನೆಸ್ಸು, ಪಟ 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 ಚೆಕ್ ಮಾಡ್ಬೋದು. ಸೆಕ್ಸಿ ಇಟ್ ಇಸ್. ಕ್ಲಚ್ ಬೇಕಾಗೇ ಇಲ್ಲ, ಬಟ್ ಅದು ಅಭ್ಯಾಸ ಸ್ವಲ್ಪ ತಪ್ಪಿಸ್ಬೇಕು. ಕ್ಲಚ್ ಹಿಡ್ಕೊಂಡು ಹಾಕಿ 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 ಏರ್ನ ಕ್ಲಚ್ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಟ್ರಾಫಿಕ್ ಹೆವಿ ಟ್ರಾಫಿಕ್, ಪೀಕ್ ಟ್ರಾಫಿಕ್ 6:40. ಈ ಸ್ಟ್ರೆಚ್ ಗೊತ್ತಲ್ಲ ನಿಮ್ಗೆ ಹೆಂಗಿದೆ ಅಂತ, ಸಾಕಾಗೋದು. ನಮ್ಮ ಕ್ಯಾಬ್ ಅಣ್ಣಗಳು ಸರ್ಕಣೋದೇ ಇಲ್ಲ. ಏನು ಸ್ವಲ್ಪ ಗ್ಯಾಪ್ ಇದ್ರೂ ಕೂಡ ಬಂದ್ಬಿಡ್ತಾರೆ. ಅದರಲ್ಲೂ ಒಳ್ಳೊಳ್ಳೆ ಗಾಡಿ ಇರೋರು ಸಖತ್ ಹುಷಾರಾಗಿರ್ಬೋದು. ನೋಡ್ರಿ ಸರ್, ಅಯ್ಯೋ ಮೈ ಮೇಲೆ ಬರ್ತಾನೆ. ಏನು ನೋಡೋದೆಲ್ಲ ಜನ, ಇದು ಟ್ರಾಫಿಕ್ ಪೊಲೀಸು ಹಂಗೆ ನುಗ್ಗೋದು. ಊರ ಪ್ರಕಾರ ಎಲ್ಲವನ್ನೂ ರೂಲ್ಸ್ ಬ್ರೇಕ್ ಮಾಡೋರೆ. ಹೆಂಗೆ ಬಂದಾಗುತ್ತೆ ಅಡ್ಡ, ನೋಡ್ರಲ್ಲ ನೀವೇ. ತುಂಬ ಕೈ ಹಿಡ್ಕೊಂಡು ಬರ್ತಾವೆ ಅಡ್ಡ. ಸೆನ್ಸ್ ಇಲ್ಲ ಮರ, ಇವೆಲ್ಲ ಹೇಳ್ಕೊಡ್ಬೇಕಾ ನಾವು? ತಡೆಯೋಣ ಹೋಗ್ತೀನಿ, ತಡೆಯೋಣ. ಎಲ್ಲರಿಗೂ ಅವಸರನೇ. ಕ್ಯಾಬ್ ಕೊಡಲಿಲ್ಲ ಅಂದರೆ ಹೆಂಗಪ್ಪ ಹೋಗೋದು? ಸ್ವಲ್ಪ ಗಾಡಿ ಹೋಗೋಷ್ಟರ ಜಾಗ ಕೊಟ್ಟರೆ ಹೋಗ್ಬೋದು. ಹೋಗ್ತಾ ಇರ್ತೀವಿ, ಮೈ ಮೇಲೆ ಬರಕತ್ತಿರ್ತದೆ. ಏನು ಹೇಳ್ಬಾರ, ಈ ಸಿ ಬಿ ಆರ್ ಹೊಡೆಯೋದ್ರಲ್ಲಿ ಮಜಾ ಬೇರೆ ಇದು. ರೀಸೆಂಟಾಗೆಲ್ಲ ಬ್ರೇಕ್ಫಾಸ್ಟ್ ರೈಡನ್ನು ಹೋಗಿದ್ದಂಗಿತ್ತು ಮೋಸ್ಟ್ಲಿ ಅಷ್ಟೇ. ಅದಾದಮೇಲೆ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ. ಎಲ್ಲ ಗುರು ಒಂದು ಸತಿ ಫ್ಯಾಮಿಲಿ, ಮನೆ, ಮಕ್ಕಳು ಅನ್ನೋ ಕಮಿಟ್ಮೆಂಟ್ ಸ್ಟಾರ್ಟ್ ಆದಮೇಲೆ. ಸೊ ಮೀ ಟೈಮ್ ನಿಮಗೋಸ್ಕರ ಏನು ಟೈಮ್ ಎತ್ತಿಡ್ತಿರಲ್ಲ, ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಯು ಹ್ಯಾವ್ ಟು ಮ್ಯಾನೇಜ್ ಸಮ್. ಅದೇ ಒಂದು ಸಣ್ಣ ಖುಷಿಗಳು ಅಷ್ಟೇ.
ಬಟ್ ಎಲ್ರಿಗೂ ಅರ್ಥ ಆಗಲ್ಲ. ಅರ್ಥ ಆಗೋರು ಅರ್ಥ ಮಾಡ್ಕೊತಾರೆ, ಅರ್ಥ ಆಗೋರಿಗೆ ಮಜಾ ಗೊತ್ತಿದೆ. ಅರ್ಥ ಆಗದೆ ಇರೋರಿಗೆ ನಾವು ಅರ್ಥ ಮಾಡಿಸಿ ಹೇಳೋಕ್ಕೆ ಟ್ರೈ ಮಾಡ್ತೀವಿ. ಅದಾದಮೇಲೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು? ಏನೋ ಫಿಲಾಸಫಿಗಳು ಹೇಳ್ತೀವಿ ಅಂತಿದ್ದೀರ. ಸೆನಾದು ಇಂಟರ್ಕಾಮ್ ಸೆಟ್ಟಿಂಗ್ಸ್ ಏನೋ ಪಕ್ಕಪಾಗ್ಬಿಟ್ಟಿದೆ. ಇಂಟರ್ಕಾಮ್ ಫೇಲ್ ಟ್ರೈ ಅಗೇನ್ ಲೇಟರ್, ಇಂಟರ್ಕಾಮ್ ಫೇಲ್ ಟ್ರೈ ಅಗೇನ್ ಲೇಟರ್ ಬಡಕ್ಕಂತಲೇ ಇರುತ್ತೆ. ಹೋಗೋ ಮುಂದೆ ನಮ್ಮ ಜನಗಳಿಗೆ ಏನು ರೋಡ್ ಸೆನ್ಸ್ ಅನ್ನೋದು ಝೀರೋ ರೋಡ್ ಸೆನ್ಸ್ ಗುರು. ಫುಲ್ಲು ರೈಟ್ ಸೈಡಲ್ಲಿ ಇರ್ತಾನೆ, ಲೆಫ್ಟಿಗೆ ಹೋಗೋದು ಇಂಡಿಕೇಟರ್ ಹಾಕೊಂಡು ಕೂಡ ಬರ್ತಿರೋದು. ಲೆಫ್ಟಿಗೆ ಹೋಗ್ತೀವಿ ಅಂತ ಮುಂಚೆನೇ ಗೊತ್ತಿರುತ್ತಾರೆ. ಮುಂಚೆನೇ ಗೊತ್ತಿರೋ ಲೆಫ್ಟ್ ಲೈನಲ್ಲಿ ಏನಕ್ಕೆ ಬರೋಲ್ಲ? ಇವೆಲ್ಲ ಹೊಡೆದೆ ಟ್ರಾಫಿಕ್ ಸೆನ್ಸ್ ತರಲ್ಲ, ಯಾರು ಹೇಳ್ಕೊಡಲ್ಲ. ಕರೆಕ್ಟಾಗಿ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಪಾಸಾಗಿ ಏನೇನು ಟೆಸ್ಟ್ಗಳಿರುತ್ತೆ ಅದೆಲ್ಲ ಪಾಸಾಗಿ ಬಂದಿರೋರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ ನನಗೆ. ಕೆಲವೊಂದರಲ್ಲಿ ನೀನು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಇವಾಗೆಲ್ಲ ಗೊತ್ತಲ್ಲ, ಅಯ್ಯೋ ಡ್ರೈವಿಂಗ್ ಲೈಸೆನ್ಸ್ ಹೆಂಗೆ ಸಿಗುತ್ತೆ ಅಂತ. ನಾನೇನಂದು ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ, ಹೊಸ ಟಾಪಿಕ್ ಅಲ್ಲ. ಜನಗಳು ಈ ಥರ ಗ್ಯಾಪ್ ಸಿಗೋದು ಭಾಳ ರೇರ್. ಅದರಲ್ಲೂ ಸ್ಟ್ರೆಚ್ಚಲ್ಲ ಸಿಕ್ಕಿದಾರೆ ರಪ್ಪ ತೆಗೆದು. ಬಟ್ ಮುಂಚೆಗೂ ಇವಾಗ ಕಂಪೇರ್ ಮಾಡಿದ್ರೆ ಹೆವಿ ಟ್ರಾಫಿಕ್ ಜಾಸ್ತಿ. ಟ್ರಾಫಿಕ್ ಏನು ಅಷ್ಟೇನೆಲ್ಲ ಬೆಂಗಳೂರಲ್ಲಿ ಏನಪ್ಪ ಹೊಸ ಟಾಪಿಕ್ ಹೇಳ್ತೀನಿ. ನಾಟ್ ಸಮಥಿಂಗ್ ನ್ಯೂ ಐಡಿಯಾ ಫೋನ್ ಆಗ್ಬಿಡುತ್ತೆ. ನಂಗೆ ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ನಿಮಗೆ ವ್ಯೂ ಅಂತ, ನೋಡೋಣ. ಕರೆಕ್ಟಾಗಿದ್ದರೆ ಅಪ್ಲೋಡ್ ಮಾಡ್ತೇನೆ, ಇಲ್ಲಾಂದರೆ ಮಾಡೋಕ್ಕೋಗಲ್ಲ. ಯಾಕಂದರೆ ಐ ಆಮ್ ಟ್ರೈಂಗ್ ಟು ಸ್ಟಿಲ್ ಸ್ಟ್ರಗ್ಲಿಂಗ್ ವಿತ್ ದಟ್ ಆ್ಯಂಗಲ್. ಕೆಲವೊಂದು ಮೌಂಟ್ ಅವೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಯಾವುದೋ ಒಂದು ವೆಬ್ಸೈಟ್ ಇದೆ ಗುರು, ಮೋಟೋ ವೈಬ್ ಇಂಡಿಯಾ ಅಂತ. ಅಗೇನ್ ಇಟ್ಸ್ ನಾಟ್ ಸಮ್ ಕೊಲ್ಯಾಬ್ ಆರ್ ಸಮಥಿಂಗ್. ಓಕೆ, ನನಗೆ ಇವತ್ತು ಸಿಕ್ತು, ಅದರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಮೋಟೋ ವೈಬ್ ಇಂಡಿಯಾದಲ್ಲಿ ಯು ಕ್ಯಾನ್ ಮೋಟೋ ವೈಬ್ ಇಂಡಿಯಾದಲ್ಲಿ ಯು ಕ್ಯಾನ್ ಚೂಸ್ ಆ್ಯಕ್ಚುಲಿ ನಿಮಗೆ ಯಾವ ಹೆಲ್ಮೆಟ್ ತಕ್ಕಂಗೆ ಎಂಥ ಮೌಂಟ್ ಬೇಕು ಅಂತ ಚೂಸ್ ಮಾಡ್ಬೋದು. ಬಟ್ ಸಗಲ ಇದೆ ಆ್ಯಕ್ಚುಲಿ. ನೋಡೋಣ ಕ್ವಾಲಿಟಿ ಎಲ್ಲ ಬಂದಮೇಲೆ ಹೆಂಗಿರುತ್ತೆ ಅಂತ. ನಾನು ಫಸ್ಟ್ ಟೈಮು ಅವ್ರ ಕಡೆಯಿಂದ ಆರ್ಡರ್ ಮಾಡ್ತಾರಲ್ಲ, ಇನ್ನೊಂದು 2-3 ದಿನದಲ್ಲಿ ಬರುತ್ತೆ. ಹೋಪ್ಫುಲಿ ಇಟ್ ವಿಲ್ ಗುಡ್. ಫುಲ್ಲಿ ಇಟ್ ಈಸ್ ಗುಡ್. ನೋಡು ವಾ. ಆಲ್ಸೋ ಮೈಕ್ ಪ್ಲೇಸ್ಮೆಂಟು ನೀವು ಸದ್ಯಕ್ಕೆ ಟಿ ಶರ್ಟಲ್ಲಿ ಹಾಕಿರೋದು, ಲೈಕ್ ಮ್ಯಾಗ್ನೆಟ್ ಬರುತ್ತಲ್ಲ ಡಿಸೈನ್ ಮೈಕ್ ಹಾಕೋದು. ಬಟ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಐ ಡೋಂಟ್ ನೋ ಟ್ರಾಫಿಕ್, ರಿಯಲ್ ಟ್ರಾಫಿಕ್ ಕಂಡೀಷನ್ಸಲ್ಲಿ ಹೆಂಗೆ ಕೇಳಿಸ್ತದೆ. ಹೋಗಪ್ಪ, ಮುಂದೆನೂ ಹೋಗಲ್ಲ, ಸ್ಲೋನೂ ಹೋಗಲ್ಲ, ಫಾಸ್ಟು ಹೋಗಲ್ಲ. ಸುಮ್ಮನೆ ಸುಮ್ಮನೆ ಬರೋದು, ಮುಂದೆ ಬರೋದು, ಸ್ಲೋ ಮಾಡೋದು, ಮುಂದೆ ಬರೋದು, ಸ್ಲೋ. ಊರು ತುಂಬ ಜನ ಹಿರಿಯೋರು. ದೊಡ್ಡ ಕಾರ್ಗಳು ತಗೊಂಬರೋದು ಅದರಲ್ಲೂ ಒಂದು ವರ್ಗದ ಜನಗಳು ಅಂತೂ ಯಪ್ಪ ಹೇಳೇ ಬಿಡಿ. ರೋಡನ್ನ ನಮ್ಮ ಅಪ್ಪನ ನನಗೆ ಬೇರೆ ಹೇಳಕ್ಕೆ ಹೋದರೆ ಜಗಳ ಬಂತದೆ. ಯಾರಿಗೂ ಏನು ಸಮಾಧಾನವಾಗಿ ಹೇಳೋಂಥ ಪೇಷನ್ಸೇ ಇಲ್ಲ.
ಏನಾದ್ರು ಜಾಗ ಕೊಡಬೇಕು ಅಂತಂದರೆ ನೀವು ನಿಂತ್ಕೊಂಡಿದ್ಯಾ ಅಂತ ಅನ್ಕೋತಾರೆ. ಸ್ವಲ್ಪ ಜನ ಪಾಸ್ ಆಗಲಿ ಅಂತ ಹೋಗ್ತಾನೆ ಇರ್ತಾರೆ ಸುಮ್ಮನೆ. ನನ್ನ ಮಗ ನಿಲ್ಸಲ್ಲ. ಆಯ್ತಪ್ಪ ನಿಂತಿದ್ದಾನೆ, ಏನೋ ಟೂ ವೀಲರು, ಒಂದು ಕಿಂಚಿತ್ತು ಕಾಮನ್ ಸೆನ್ಸ್ ಇಲ್ಲ ಗುರು, ಹೋಗ್ತಾನೆ ಇರ್ತಾರೆ. ನಿಂತಿದ್ರೆ ದಿನ ಎಲ್ಲ ಅಲ್ಲೇ ನಿಂತಿರ್ತೀವಿ, ಹೋಗೋದಿಲ್ಲ ಮನೆಗೆ ಹೋಗಲ್ಲ. ಹೋಗಬೇಕು ಅಂತ ಅಂದ್ಕೊಂಡಿರೋ ಜಾಗಕ್ಕೂ ಹೋಗಲ್ಲ. ಬರೀದ್ರ ನನ್ನ ಮಕ್ಕಳು. ಮತ್ತು ಕ್ವಿಕ್ ಶಿಫ್ಟರು ಟ್ರಾಫಿಕಲ್ಲಿ ಸಕ್ಕತ್ ಗುರು ಯೂಸು. ಕ್ಲಚ್ ಹಿಡಿಲೇಬೇಕು ಅಂತೇನು ಅವಶ್ಯಕತೆಯೇ ಇಲ್ಲ. ರಪ್ಪ ಶಿಫ್ಟ್ ಮಾಡ್ಕೋಬೋದು ನಾನು. ಬಟ್ ಲಾಂಗ್ ರೈಡ್ಸಲ್ಲಿ ಮಾತ್ರ ಸಕ್ಕತ್ ಯೂಸ್ಫುಲ್. ಫಸ್ಟ್ ಗೇರ್ ಹಾಕೋಕೆ ಬಂದಬೇಕಷ್ಟೇ, ಆಮೇಲೆ ಸುಮ್ಮನೆ ಗೇರ್ ಶಿಫ್ಟ್ ಮಾಡ್ಕೊತಾ ಇರೋದಷ್ಟೇ. ಕ್ಲಾಸಿಕ್ ಇಟ್ ಇಸ್. ಬಟ್ ಐ ಥಿಂಕ್ ಈಗ ಬರೋ CBRಗಳಲ್ಲಿ ನೀವು ಡಿಫಾಲ್ಟಾಗಿ ಬರುತ್ತೆ ಅನ್ಸುತ್ತೆ. ನೋಡೋಣ, ಸದ್ಯದಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ರೈಡು. ನಾನು ಪ್ಲ್ಯಾನ್ ಮಾಡಿದಾಗ ಎತ್ಕೊಂಡು ಹೋಗ್ತೀನಿ ಗಾಡಿನ. ಅದರಲ್ಲಿ ಸಾಧ್ಯವಾದರೆ ಇಫ್ ಕಾಸ್ಮೋಸ್ ಇಸ್ ಇನ್ ದ ಲೈನ್ ವಿಲ್ ಶೋ ಯು ಗೈಸ್. ಹೆಂಗೆ ಬರ್ತಾರೆ ಲೈವ್ ಎಕ್ಸಾಂಪಲ್ಗಳು ಹೆಂಗೆ ಸಿಗ್ತಾವೆ ಅಂದರೆ ರೋಡಲ್ಲಿ ಜನ ಸಿಗುತ್ತೆ. ಓಕೆ ಬಾಯ್ಸ್, ಟ್ರಾಫಿಕ್ ಆ್ಯಂಡ್ ಟಾಕ್ಸ್ ನೋಡಿ ಪವರ್ ರೇಜ್ ಹೆಂಗೆ ಹೊಡಿತದೆ ಬಟ್ ಅಂತ. ಟ್ರಾಫಿಕ್ ಆ್ಯಂಡ್ ಟಾಕ್ಸ್ ಅದಕ್ಕೆ ಸಾಕು. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.